ಸಾಕಷ್ಟು ಸಲ ನೈಸರ್ಗಿಕ ಕೃಷಿ ಫೇಲ್ ಆಗಿರೋದು ಏನಕ್ಕೆ ಅಂದರೆ ತುಂಬ ಜನ ಹಿಂಗೆ ಪಾಠ ಮಾಡೋಕ್ಕೆ ಬಂದವ್ರು ಏನು ಮಾಡ್ಬಿಡೋದು, ನಿಮ್ಮ ಹತ್ರ ಚಪಾಳಿಗೆ ಇಟ್ಸ್ಕೊಂಬಿಡೋದು, ಆರ ಹಾಕ್ಸ್ಕೊಂಬಿಡೋದು, ಎದ್ದು ಹೊಟ್ಟೋಗ್ಬಿಡೋದು. ಜೀವಾಮೃತ ಹಾಕಿ ಮಿರಾಕಲ್ ಕಲ್ಚರ್ ಒಳ್ಳೆ ಬೆಳೆ ಅಂದ್ಬಿಡ್ತಾರೆ. ಅಲ್ಲಿ ಯೂರಿಯಾ ಇದೆಯೋ, ಅಲ್ಲಿ ನೀವು ಹಾಕಿರೋ ಸಗಣಿದು ಉಳ್ಕೆ ಇದೆಯೋ, ಏನಿದೆಯೋ ಮೊದಲನೇ ಸಲ ಜೀವಾಣುಗಳು ಕೆಲಸ ಮಾಡ್ತವೆ, ಅಡುಗೆ ಚೆನ್ನಾಗಿ ಮಾಡಿಕೊಟ್ಬಿಡ್ತವೆ, ದಪ್ಪ ಆಗ್ಬಿಟ್ಟು. ಮುಂದಿನ ಸಲಿಗೆ ಅಲ್ಲಿ ಖಾಲಿ ಏನೂ ಇಲ್ಲ. ಏನಾಯಿತು, ಎಲ್ಲ ತೊಗೊಂಬಿಟ್ಟಿದೆ. ಮುಂದಿನ ಸಲಿಗೆ ಬರೀ ಜೀವಾಮೃತ ಹಾಕಿದಾಗ ಜೀವಾಮೃತ ಕೆಲಸ ಏನು, ಟು ಪ್ರಿಪೇರ್, ಇಟ್ ಈಸ್ ನಾಟ್ ಎ ನ್ಯೂಟ್ರಿಯೆಂಟ್ ಸಪ್ಲೈ. ಆಹಾರನ ಉತ್ಪಾದನೆ ಮಾಡ್ಕೊಡೋ ಕೆಲಸ ಅದ್ರದ್ದು. ಅಡುಗೆ ಅವ್ರು ಮಾಡೋರು ಅಷ್ಟೇ. ಅವರು ಅಡುಗೆ ಸಾಮಾನಲ್ಲ, ಅವರು ಅರ್ಥ ಆಯ್ತಾ, ಅಡುಗೆ ಸಾಮಗ್ರಿ ಎಲ್ಲ ಅದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಅವನ್ನ ಮತ್ತೆ ನೀವು ಮಾಡಿದಾಗ ಏನಂತ ಬೆಳೆ ಫೇಲ್ ಆಗುತ್ತೆ, ನೈಸರ್ಗಿಕ ಕೃಷಿ ಸರಿ ಇಲ್ಲ ಅಂತ ಬಿಟ್ಬಿಡ್ತೀರ. ಅದಾಗಲ್ಲ. ಭೂಮಿಲಿ ಇಟ್ಕೊಬೇಕು. ನಾವು ತೊಗೊಂಡಿದೆಯಲ್ಲ, ನಾನು ನಿಮ್ಗೆ ಹೇಳಿದೆ ಮೊನ್ನೆ, ಏನು ಹೇಳಿದೆ, ಅಡುಗೆ ಮಾಡ್ಯಾರ ನೋಡಿರಿ, ನಾವು 100 ಜನಕ್ಕೆ ಮಾಡ್ಯಾರ, ಪಾತ್ರ ಇದೆ. ಇವರು ಸಾಹೇಬ್ರು ಏನು ಮಾಡ್ಬಿಟ್ರು, ನಾವು ಎಷ್ಟು ಹೇಳಿದ್ರು 300 ಜನಕ್ಕೆ ತರಿಸ್ಬಿಟ್ಟವ್ರೆ. ಆಯಿತಾ, ನಾವು ಈ ಒಂದು 100 ಜನ ಇದನ್ನು ತಿನ್ಬಿಟ್ವಿ. ಅವ್ರನ್ನ ಅಡುಗೆ ಮಾಡಿಟ್ರು, ಹೊರಟೋದ್ರು. ಆಯ್ತಾ, ನೀವು ಹೋದ್ರಿ ಗ್ರಾಚಾರ ನೆಟ್ಗಿಲ್ಲ, ಹೇಳಿದ್ವಿ. ಈ ಸಾಹೇಬ್ರು ಏನು ಮಾಡ್ಬಿಟ್ರು, ಅವ್ರ ಕ್ಲಾಸ್ನವ್ರನ್ನ ನೀವು ಊಟ ಮಾಡಿದ್ಮೇಲೆ ಕರ್ಕೊಂಡ್ಬಿಟ್ರು, ಅಲ್ಲಿ ಊಟ ಸಿಗ್ತದೆ ಅಂತ. ಇವಾಗ ಇವ್ರು ಬಂದ್ಬಿಟ್ರು ಇಲ್ಲಿಗೆ. 100 ಜನ ಏನು ಮಾಡಿದ್ದೀರಾ, ಪಾತ್ರನ ಖಾಲಿ ಮಾಡಿದ್ದೀರಾ. ಇವರು ಸಾಹೇಬ್ರು ಕರ್ಕೊಂಡ್ಬಿಟ್ರು ಒಂದು 50 ಜನ. ಇವಾಗಲ್ಲಿ ಏನಿದೆ, ಊಟ ಇದೆಯಾ? ಆದರೆ ಇವರು ಎಷ್ಟು ಜನಕ್ಕೆ ತಂದಿಟ್ಟವ್ರೆ? ಊಟಕ್ಕಿದೆ, ಊಟ ಮಾಡೋರಿಲ್ಲ, ಅಡುಗೆ ಮಾಡೋರಿಲ್ಲ. ಸೊ ಅಡುಗೆ ಮಾಡೋರಿಲ್ಲ ಅಂತಂದಾಗ ಏನಾಗುತ್ತೆ ಅಂದರೆ, ಅಡುಗೆ ನಾವು ಜೀವಾಮೃತದ ಮೂಲವಾಗಿ ಇದನ್ನು ಖಾಲಿಯಾಗಿದೆ ಅಂದರೆ ಭೂಮಿ ಅಂತರಾಳದಲ್ಲಿ ಅದನ್ನು ತೆಗೆಯಿರಬೇಕು ಮತ್ತು ಮರುಪೂರ್ಣ ಮಾಡಬೇಕು. ಖಾಲಿ ಆಗೋಯ್ತು ಅಂದರೆ ಸುಮ್ಮನೆ ಇದ್ಬಿಟ್ಟು ಬರ್ರಿ ಊಟಕ್ಕೆ ಅಂತಲೇ ಇದ್ರು ಅಂದರೆ ಇವರು ಊರಿನವ್ರನ್ನೆಲ್ಲ ಕರಿತಾ ಇದ್ರೆ, ಅದು ಆ ಗೋಡನು ಖಾಲಿ ಆಗ್ಬಿಟ್ಟ ಮೇಲೆ ಏನಾಯಿತು, ಮುಗೀತು, ಯಾರಿಗೂ ಊಟ ಸಿಗಲ್ಲ. ಸೊ ಏನು ಮಾಡಬೇಕು, ಮರುಪೂರ್ಣ ಅವರು ಸ್ಟಾಕ್ ಆಗ್ತಾನೆ ಇರಬೇಕು. ಈ ಸ್ಟಾಕ್ ಹಾಕೋದು ಯಾವ ರೀತಿ ಅಂದರೆ, ವೆರಿ ಸಿಂಪಲ್ ವೇ ಇಸ್ ಮೊನೊಕಾಟ್, ಡೈಕಾಟ್. ಇವು ಹಾಕಿದ್ರೆ ಭೂಮಿಗೆ ಸೇರ್ತವೆ, ನಮ್ಮ ಬೆಳೆಗಳು ಅದ್ಭುತವಾಗಿ ಬರ್ತಾ ಇರ್ತವೆ, ಯಾವುದೂ ಟೆನ್ಷನ್ ತಗೊಂಡು. ಯೂರಿಯಾ ಸಪ್ಲೈ ಒಂದೇ ಮಾಡಬೇಕಾಗಿರೋದು ನಾವು, ಮಿಕ್ಕಿದೆಲ್ಲ ಭೂಮಿಲಿದೆ. ಯಾವಾಗ ಈ ಸಗಣಿ ಏನು ಹಾಕಿದ್ದೀವಿ ನಾವು ಭೂಮಿ ಮೇಲೆ ಎರಿಸ್ತೀವಿ. ನಿಮಗೆ ಒಂದು ಪ್ರಶ್ನೆ ಇದೆ, ಈ ಜೀವಾಮೃತ ಕೊಡೋದು ಹೇಗೆ ಅಂತ. ಯಾಕೆಂದರೆ ಇವ್ನು ನಮ್ಮ ಪಾತ್ಕನಹಳ್ಳಿ ಪಕ್ಕದೂರು ನಮಗೆ ಅವಸರ, ಅವ್ನು ನಾಳೆನೇ ಬಂದು ಕೇಳ್ಬೋದು, ಅವ್ನು ಇವತ್ತೇ ಅವಸರ ಮಾಡ್ತಾನೆ. ಇರಲಿ, ಬೇಜ ಮಕ್ಕ ಮಾಡ್ಕೋಣ, ಸುಮ್ಮನೆ ಹಂಗೆ ಜಾಲಿ. ಜೀವಾಮೃತ ಕೊಡೋ ರೀತಿಗಳು 4 ಥರ ಇರ್ತದೆ. ಒಂದು, ನೀರು ಆಯಿಸೋವಾಗ ನೀರು ಜೊತೆಗೆ ತೆಳ್ಳು ಕೊಡೋದು. ಅದೆಲ್ಲದಕ್ಕಿಂತ ಉತ್ತಮ ಅಂದರೆ, ನಾನು ನಿಮ್ಮ ಮೊದಲೇ ಹೇಳ್ದಂಗೆ ಎರ್ಚ್ಕೊಂಡು ಹೋಗ್ಬಿಡೋದು ತೇವ ಇದ್ದಾಗ, ಅಥವಾ ಬೆಳಗ್ಗೆ 6 ಇವಾಗ ಬೇಸಿಗೆಯಲ್ಲಿ ಏನಾಗುತ್ತೆ ಅಂದರೆ ತೇವ ಇರೋಲ್ಲ, ನಾವು ನೀರು ಕೊಟ್ಟಿರೋಲ್ಲ. ಅಂಥ ಸಮಯದಲ್ಲಿ ಬೆಳಗ್ಗೆ ಒಂದು 6 ಗಂಟೆಗೆ ತುಂಬ ಬಿಸಿಯಾಗಿಲ್ದಿರೋ ಸಮಯದಲ್ಲಿ ನಮ್ಮ ಜಮೀನಿಗೆ ಹಿಂಗೆ ಎರ್ಚ್ಕೊಂಡು ಹೋಗ್ಬಿಡೋದು ತೋಟಗಳಲ್ಲಿ. ಬೆಸ್ಟ್ ಮೆಥಡು. ಅದು ಡಿಸ್ಟ್ರಿಬ್ಯೂಷನ್ ಆದಂಗೆ ಯಾವುದೂ ಆಗೋಲ್ಲ. ಎರಡನೇದು, ನಮ್ಗೆ ಅದು ಆಗೋಲ್ಲ, ನಾವು ಹೇಳ್ದಂಗೆ ಸಮಯ ಇಲ್ಲ, ಇನ್ನೊಂದಿಲ್ಲ ಅಂದರೆ ನೀರು ಹಾಯಿಸ್ತೀವಿ ಕಾಲುವೆಗಳಲ್ಲಿ. ಅವಾಗ ಏನು ಮಾಡ್ತೀವಿ ಅಂದರೆ, ನೀರು ಮುಖ್ಯ ಕಾಲುವೆ ಎಲ್ಲಿದೆ ಬಂದ್ಬಿಟ್ಟು ನಮ್ಮ ತೋಟದೊಳಗೆ ಬಂದು, ಅಥವಾ ಇದಕ್ಕೆ ಸಸಿ ಮಡಿಗಳಿಗೆಲ್ಲ ಹೋಗ್ತಾ ಇದೆ ಅಂದಾಗ, ರಾಗಿ ಮಡಿಗೆ ಇದಕ್ಕೆಲ್ಲ ಹೋಗ್ತಾ ಇದೆ ಅಂದಾಗ ಏನು ಮಾಡ್ತೀರಾ, ಒಂದು ಡ್ರಮ್ಮಲ್ಲಿ ಇಟ್ಬಿಟ್ಟು ಅದನ್ನ ನಿಧಾನಕ್ಕೆ ಈ 1 ಎಕರೆಗೆ ಆಗೋಷ್ಟು ಅದು ಡ್ರಮ್ಮಲ್ಲಿರೋದು. 10 kg ಸಗಣಿ ತಾನೇ ಹಾಕಿರೋದು 1 ಎಕರೆಗೆ. ಸೊ 1 ಎಕರೆಗೆ ನಿಮ್ಮ ನೀರು ಕವರ್ ಆಗಬೇಕು, ಅಷ್ಟು ತನಕ ಈ ನಲ್ಲಿ ಅಷ್ಟು ನಿಧಾನಕ್ಕೆ ಬಿಡಬೇಕು. ಅಂತ ಹೋಗ್ತಾ ಇರುತ್ತೆ ಈ ಡ್ರಮ್ಮು. ಅದು 1 ಎಕರೆಗೆ ಆಗೋಕ್ಕೂ ಈ ಒಂದು ಡ್ರಮ್ ಖಾಲಿ ಆಗೋಕ್ಕೂ ಒಂದು ಸ್ವಲ್ಪ ಇಷ್ಟೆಲ್ಲ ಜಾಗ ಇದೆ ಅಂತ ತಲೆ ಕೆಡಿಸ್ಕೊಂಡ್ರೆ ಹೋಗ್ತವೆ ಮುಂದಕ್ಕೆ. ಸೊ ಅದನ್ನು ಆ ಒಂದು ಪ್ರಮಾಣದಲ್ಲಿ ಬಿಡುವಂಥದ್ದು ಎರಡನೇದು, ಫ್ಲಡ್ಡಿಂಗ್ ಮೆಥಡ್ ಅಂತ ಅಂತಿದ್ದು. ಇದು ಫ್ಲಡ್ಡಿಂಗ್, ನೀರು ಹಾಯಿಸೋದು. ಮೂರನೇದು ಏನು ಮಾಡ್ತಾರೆ ಅಂದರೆ, ಡ್ರಿಪ್ ಮಾಡ್ತಾರೆ. ಡ್ರಿಪ್ಪಲ್ಲಿ ಮಾಡಿದಾಗ ಏನಿದೆ, ವೆಂಚೂರಿ ಅಂತ ಒಂದಿದೆ, ನೀವು ಆ ಡ್ರಮ್ಮಲ್ಲಿ ತಯಾರಿಸಿರ್ತೀರ, ಅದಕ್ಕೆ ವೆಂಚೂರಿ ಅಂತ ಒಂದು ಇದು ಸಿಗುತ್ತೆ, ಅದನ್ನು ಹಾಕ್ಬಿಟ್ರಿ ಅಂದರೆ ಅದು ಈ ಮೇನ್ ಲೈನ್ಗೆ ಸಪ್ಲೈ ಕೊಡುತ್ತೆ. ಇವಾಗ ನೀವು ನೋಡ್ತೀರಾ, ಇವರು ಕಲ್ಲು ಜಲ್ಲಿಯಲ್ಲಿ ಹಾಕ್ಬಿಟ್ಟು, ನಾವು ಸಾಂಪ್ರದಾಯಿಕ ಮೊದಲು ಹೇಗೆ ನೀರನ್ನ ನಾವು ಇದು ಮಾಡ್ತಿದ್ವಲ್ಲ, ಸೋಸ್ತಿದ್ವಲ್ಲ, ದಬ್ಬ ಜಲ್ಲಿ, ಸಣ್ಣ ಜಲ್ಲಿ, ಬೇಬಿ ಜಲ್ಲಿ, ಅದಾದಮೇಲೆ ಬಟಾಣಿ ಜಲ್ಲಿ, ಅದಾದಮೇಲೆ ಮರಳು, ಒಂದು ಬಟ್ಟೆ ಹಾಕ್ಬಿಟ್ಟು ನೀರನ್ನ ಬಿಟ್ಬಿಡ್ತೀವಿ. ಇದನ್ನು ನೀವು ಸೋಸಬೇಕಾದ್ರೆ, ಎಸ್ಪೆಷಲಿ ಇದನ್ನು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ನೀವು ಯಾರನ್ನ ಹೋಗಿ ಹೇಳ್ಬೋದು ಸೋಸ್ಕೊಂಡು ಮಾಡ್ಬಿಡ್ಬೋದು ಅಂತ. ಯಾವತ್ತಿನ ದಿವಸ ನೀವು ಸೋಸ್ತಿರಲ್ಲ ಅವತ್ತಿನ ದಿವಸ ತಿರುಗಿಸ್ಬಾರ್ದು. ಇದನ್ನು ನೀವು 7 ದಿವಸದ ತನಕ ದಿನ 3 ಸಲ ತಿರುಗಿಸ್ತಾನೆ ಇರಬೇಕು ಬೆಳಗ್ಗೆ. ಯಾಕೆಂದರೆ ಅದನ್ನು ನಿದ್ದೆ ಮಾಡೋಕೆ ಬಿಡಬಾರ್ದು. ನಮಗೆ ಬೇಕಾದ್ರೆ ಮ್ಯಾಕ್ಸಿಮಮ್ ಕೌಂಟ್ ಆಫ್ ಮೈಕ್ರೋಬ್ಸ್. ನಾವು ಸ್ವಾರ್ಥಿಗಳು, ನಮಗೆ ಹೆಚ್ಚು ಮೈಕ್ರೋಬ್ಸ್ ಬೇಕು. ಅವು ಮಲ್ಗಾಕ್ ಬಿಟ್ಬಿಟ್ಟಾನೆ ಮಲ್ಕೊಂಡ್ಬಿಡ್ತವೆ. ಎಬ್ಬರಿಸ್ಬೇಕು, ಹೊಡೆದೊಡೆದು ಎಬ್ಬರಿಸ್ತಾ ಇದ್ದೀನಿ, ಅವು ಪಾಡಕ್ಕೆ ಕೆಲಸ ಆಗ್ತವೆ. ಮಲ್ಟಿಪ್ಲಿಕೇಶನ್ ವಿಲ್ ಬಿ ಮಲ್ಟಿ-ಬಿಲಿಯನ್ ಟೈಮ್ಸ್ ಒಂದು. ಸೊ ನಾವು ಆ ರೀತಿ ಮಾಡ್ಕೊಬೇಕಾಗ್ತದೆ. ನೀವು ಯಾವಾಗ ನೀವು ಈ ರೀತಿ ಸೋಸ್ಕೊಂತೀರಿ ಅಂದಾಗ, ಅಥವಾ ವೆಂಚೂರಿ ಇಡ್ತೀರಿ ಅನ್ನೋ ಟೈಮಲ್ಲಿ ಅದನ್ನು ಕದರಬಾರ್ದು. ಕದ್ರದೆಲ್ಲ